ದೇವಯ್ಯ ಅವನಿಗಾಗಿ ಕಾಯುತ್ತಾ ಕುಳಿತಿರೋದನ್ನು ಕಂಡು ಭರತ್ನ ಆಶ್ಚರ್ಯ ಇನ್ನೂ ಹೆಚ್ಚಾಯಿತು. ಅವನನ್ನು ನೋಡುತ್ತಲೇ ದೇವಯ್ಯ ಎದ್ದು ಅವನತ್ತ ಧಾವಿಸಿ ಬಂದ. ಏನು ವಿಷಯ ದೇವಯ್ಯ? ಭರತ್ ಕೇಳಿದಾಗ ಅವನು ಮೆಲ್ಲನೆ ಅಂಗೈಯಿಂದ ತಲೆ ಚಚ್ಕೊಂಡ. ಅಯ್ಯೋ, ಹೇಳುವಂಥ ವಿಷಯ ಆಗಿದ್ದರೆ ಫೋನ್ನಲ್ಲೇ ಹೇಳ್ತಿದ್ದೆ. ಇಲ್ಲಿ ನೋಡಿ ಬನ್ನಿ ಒಳಗೆ. ಯಾಕೆ, ಏನಾಯಿತು ಎನ್ನುತ್ತಾ ಭರತ್ ಅವನನ್ನು ಹಿಂಬಾಲಿಸ್ಕೊಂಡು ಮನೆ ಒಳಗೋದ. ಒಳಗೆ ಪ್ರವೇಶ ಮಾಡಿದೊಡನೆ ಭರತ್ ಸ್ತಬ್ಧನಾಗಿ ನಿಂತುಬಿಟ್ಟ. ಹಜಾರದಲ್ಲಿ ಗಾಜಿನ ಗ್ಲಾಸ್ಗಳು ಟೇಬಲ್ ಮೇಲೆ ಹರಡಿದವು. ಪಿಂಗಾಣಿ ಪ್ಲೇಟ್ಗಳಲ್ಲಿ ಅಳಿದೊಳಿದ ತಿಂಡಿ ತಿನಿಸುಗಳು, ಡೈನಿಂಗ್ ಟೇಬಲ್ ಮೇಲಿದ್ದ ಖಾಲಿ ಬಾಟಲ್ಗಳು, ಅಸ್ತವ್ಯಸ್ತವಾಗಿದ್ದ ಸೋಫಾದ ದಿಂಬ್ಗಳು, ಹೂದಾನಿಯಿಂದ ನೆಲದ ಕಾರ್ಪೆಟ್ ಮೇಲೆ ಬಿದ್ದು ಚೆಲ್ಲಾಪಿಲ್ಲಿಯಾಗಿದ್ದ ಹೂಗಳು. ಯಾರು ಈ ತರಹ ದಾಂಧಲೆ ಮಾಡಿರೋದು? ಯಾರಾದರೂ ಕಳ್ಳರು ನುಗ್ಗಿದ್ರಾ ದೇವಯ್ಯ ಎಂದು ಕೇಳ್ದ. ಅಯ್ಯೋ, ಕಳ್ಳರು ಬಂದರೆ ಪೊಲೀಸ್ಗೆ ಹೇಳ್ಬೋದು. ಆದರೆ ಮನೆಯವರು ಇಂಥ ಕೆಲಸ ಮಾಡಿದರೆ ಯಾರ ಹತ್ರ ಹೇಳೋಣ? ಅವನ ಮಾತು ಕೇಳಿ ಭರತ್ ಅಚ್ಚರಿಗೊಂಡು ಅವನತ್ತ ನೋಡಿದ. ಅಂದರೆ ದೇವಯ್ಯ ಅವನ ಕೈ ಹಿಡಿದು, ಭರತಪ್ಪ, ನನ್ನ ಬಾಯಿಂದ ಸುಳ್ಳು ಬಂದರೆ ಇಷ್ಟು ವರ್ಷ ತಿಂದಿದ ಅನ್ನ ಎಲ್ಲ ನನ್ನ ಮೈಯಲ್ಲಿ ವಿಷವಾಗಿ ಹೋಗುತ್ತೆ. ಚಿಕ್ಕಮ್ಮವರು ಮುಂದಕ್ಕೆ ನಿಮ್ಮ ಹೆಂಡತಿಯಾಗೋರು. ನಿಮ್ಮಿಂದ ಈ ವಿಷಯ ಮುಚ್ಚಿಡೋದು ನ್ಯಾಯ ಅಲ್ಲ ಎಂದಾಗ ಭರತ್ನ ಸಹನೆ ಮೀರಿತು. ಏನಂತ ಹೇಳು ದೇವಯ್ಯ ಎಂದು ರೇಗ್ದ. ದೇವಯ್ಯ ತಲೆ ತಗ್ಸಿ, ಚಿಕ್ಕಮ್ಮವರು ಅವರ ಫ್ರೆಂಡ್ಸ್ ಜೊತೆ ಬಂದು 2 ದಿನ ಇಲ್ಲೇ ಉಳ್ಕೊಂಡಿದ್ರು ಭರತಪ್ಪ. ಮೊನ್ನೆ ರಾತ್ರೋರಾತ್ರಿ ಎಲ್ಲ ಬಂದಿಳಿದು ಅದೇನೋ ಕೂಗಾಟ, ಅದೇನೋ ಹುಚ್ಚಾಟ, ಕಣ್ಣಿಂದ ನೋಡ್ದೇನೆ ಹೇಳೋಕ್ಕಾಗಲ್ಲ. ಹೆಣ್ಮಕ್ಕಳು ಅಷ್ಟು ಮಿತಿ ಮೀರಬಾರ್ದು. ನಾನಿನ್ನೂ ಹೇಳಲಾರೆ ಭರತಪ್ಪ. ಆ ರೂಮಿಗೆ ಹೋಗಿ ನೀವೇ ನೋಡಿ ಎಂದು ಮಾತು ನಿಲ್ಲಿಸಿದ. ಭರತ್ ರೂಮಿನಲ್ಲಿ ಇಣುಕಿದ. ಕೆದರಿದ ಬೆಡ್ಶೀಟ್ಗಳು, ಸ್ಥಳಪಲ್ಲಟವಾದ ದಿಂಬ್ಗಳು, ಬುಕ್ ರ್ಯಾಕಿನ ಮೇಲೆ ತುಂಬಿದ್ದ ತುಳುಕುತ್ತಿದ್ದ ಸಿಗರೇಟಿನ ತುಂಡುಗಳು, ಡಸ್ಟ್ಬಿನ್ನಲ್ಲಿ ಬಿದ್ದಿದ್ದ ಗರ್ಭ ನಿರೋಧಕ ಸಾಧನ ಪ್ಯಾಕೆಟ್. ಅವನು ದಿಗ್ಭ್ರಾಂತನಾಗಿ ಮರಗಟ್ಟಿ ಹೋದ. ಚಿಕ್ಕಮ್ಮವರು ಯಾರೋ ಹುಡುಗನ ಜೊತೆ. ದೇವಯ್ಯ ಮುಂದೆ ಹೇಳಬೇಕಾಗಿರಲಿಲ್ಲ. ನಡೆದದ್ದನ್ನು ಊಹಿಸಲಾರದಷ್ಟು ಅಮಾಯಕನಾಗಿರಲಿಲ್ಲ ಭರತ್. ಆ ಪಾಪದ ಸ್ಥಳದಲ್ಲಿ ನಿಂತಿರೋದೇ ಅಸಹ್ಯವೆನಿಸಿ ಅವನು ಹೊರಗೆ ಬಂದ್ಬಿಟ್ಟ. ದೇವಯ್ಯ ನಿಧಾನವಾಗಿ ಅವನ ಬಳಿ ಬಂದು ಕೈ ಕಟ್ಕೊಂಡು ತಲೆ ತಗ್ಗಿಸಿ ನಿಂತ. ಭರತ್ ಜಿಗುಪ್ಸೆಯಿಂದ, ಈ ವಿಷಯ ಮಾವನಿಗೆ ಗೊತ್ತಾ ಎಂದು ಕೇಳಿದಾಗ ದೇವಯ್ಯ ವಿಷಾದದ ನಗೆ ಬೀರಿದ. ತಂದೆ ತಪ್ಪಿಸಿ ಆ ಹುಡುಗಿ ಇಷ್ಟೆಲ್ಲ ಆಟ ಆಡ್ತಿದ್ದಾಳೋ ಅಥವಾ ಮಗಳನ್ನು ಬಿಗಿ ಹಿಡಿಯಲಾರದೆ ಆ ಯಪ್ಪನೇ ಸುಮ್ಮನೆ ಇದ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಕೊನೆಗೆ ಅನ್ಯಾಯ ಅನುಭವಿಸೋದು ನೀವಲ್ವ ಭರತಪ್ಪ? ಭರತ್ ಬೆಚ್ಚಿದ. ವೈಭವಿಯನ್ನು ತನ್ನ ಹೆಂಡತಿ ಎಂಬ ಕಲ್ಪನೆ ಮಾಡಿಕೊಳ್ಳಲು ಅವನಿಗೆ ಹೇಸಿಗೆ ಎನಿಸಿತು. ಇನ್ನು ಅವಳೊಡನೆ ಬಾಳ್ವೆ ಮಾಡೋದನ್ನು ನೆನೆಸ್ಕೊಂಡ್ರೆ ಅವನ ಮೈ ಮೇಲೆ ಮುಳ್ಳು ಚುಚ್ಚಿದಂಥ ಅನುಭವವಾಯಿತು. ಭರತಪ್ಪ, ಉಪ್ಪು ತಿಂದ ಕಡೆ ನಿಯತ್ತಾಗಿರಬೇಕು ಅಂತಾರೆ. ಆದರೆ ಕಣ್ಣಾರೆ ನೋಡಿದ ಅನಾಚಾರ ಮುಚ್ಚಿಟ್ಟು ನೀನು ನಿಷ್ಠೆ ಉಳಿಸ್ಕೊಂಡಿದ್ದೀಯಾ ಅನ್ನೋದು ತಪ್ಪಾಗತ್ತೆ. ಅದಕ್ಕೆ ಇರೋ ವಿಷಯ ನಿಮಗೆ ಹೇಳಿಬಿಟ್ಟಿದ್ದೀನಿ. ಖಂಡಿತ ಆ ಹುಡುಗಿ ನಿಮಗೆ ತಕ್ಕವಳಲ್ಲ ಭರತಪ್ಪ. ಬೇರೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಕೊಳ್ಳಿ. ದೇವಯ್ಯ ಹೇಳುತ್ತಿದ್ದಂತೆ ಭರತ್ ತಟ್ಟನೆ ಅವನ ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡು, ದೇವಯ್ಯ, ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ತುಂಬ ಥ್ಯಾಂಕ್ಸ್ ಈ ವಿಷಯ ತಿಳಿಸಿದ್ದಕ್ಕೆ. ಆದರೆ ಒಂದು ಮಾತು ಭರತಪ್ಪ. ಏನದು? ಇದನ್ನೆಲ್ಲ ನನ್ನ ಬಾಯಿಂದ ಕೇಳಿದ್ದೀರಾ ಅನ್ನೋದು ಮಾತ್ರ ಗೊತ್ತಾಗಬಾರ್ದು. ಆಮೇಲೆ ಕೆಲಸ ಬಿಡಿಸಿ ಕಳಿಸಿದ್ರೆ ಈ ವಯಸ್ಸಿನಲ್ಲಿ ನಾನು ಎಲ್ಲಿಗೆ ಆಶ್ರಯ ಹುಡ್ಕೊಂಡು ಹೋಗಲಿ? ಬೇಕಾದರೆ ನಮ್ಮ ಮನೆಗೆ ಬಂದುಬಿಡು ದೇವಯ್ಯ. ಬೇಡ ಭರತಪ್ಪ, 20 ವರ್ಷಗಳಿಂದ ಈ ಜಾಗ ನನಗೆ ಹೋಗಿದೆ. ಇಲ್ಲಿ ಒಬ್ಬಂಟಿಗನಾಗಿ ನೆಮ್ಮದಿಯಾಗಿದ್ದೀನಿ. ದಯವಿಟ್ಟು ನನ್ನ ಹೆಸರನ್ನು ಮಾತ್ರ ಎಲ್ಲೂ ಬಿಟ್ಕೊಳ್ಬೇಡಿ ಎನ್ನುತ್ತಾ ಕೈ ಮುಗಿದ. ನೀನ್ಯಾಕೆ ಕೈ ಮುಗಿತೀಯ ದೇವಯ್ಯ? ಇನ್ನು ನಾನು ನಿನಗೆ ಕೃತಜ್ಞತನಾಗಿರಬೇಕು. ನಿನ್ನ ಸಹಾಯಕ್ಕೆ ನಾನೇನು ಕೊಡಲಿ ಹೇಳು? ಭರತ್ ದುಗುಡದಿಂದ ಹೇಳಿದಾಗ ದೇವಯ್ಯ ಅವನ ಭುಜ ತಟ್ಟಿ, ನಿಮಗೆ ತಕ್ಕ ಹುಡುಗಿನ ಆದಷ್ಟು ಬೇಗ ಮದುವೆಯಾಗಿ
ನನಗೆ ಅಷ್ಟೇ ಸಾಕು ಎಂದು ನಗುತ್ತಾ ಹೇಳ್ದ. ಮುಂದೆ ನಡೆದ ಘಟನೆಗಳೆಲ್ಲ ಭರತ್ ಇನ್ನೂ ಮರೆಯುವಂತಿಲ್ಲ. ವೈಭವಿಯ ಸ್ವವಿಚಾರದ ಬಗ್ಗೆ ಮಗನ ಬಾಯಿಂದ ಕೇಳಿದ ಮೇಲೆ ಇಂದಿರಮ್ಮ ಗಂಗಾಧರರಾಯರು ಭೂಮಿಗಿಳಿದು ಹೋದರು. ಒಡ ಹುಟ್ಟಿದ ಅಣ್ಣನೇ ನಮಗಿಷ್ಟು ಮೋಸ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಎಂದು ಇಂದಿರಮ್ಮ ಕಣ್ಣೀರಿಟ್ರು. ಅವರ ಮಗಳು ತಪ್ಪು ಮಾಡಿದ್ರೆ ಅವನೇನು ಮಾಡ್ತಾನೆ? ರಾಯರು ಹೇಳುತ್ತಿದ್ದಂತೆ ಇಂದಿರಮ್ಮ ಕೋಪ ದುಗುಡದಿಂದ ಹೆಣ್ಮಕ್ಕಳನ್ನು ಹದ್ಬಸ್ನಲ್ಲಿ ಇಡಬೇಕು ಅನ್ನೋದು ಗೊತ್ತಿರಲಿಲ್ವೇ ಅವನಿಗೆ? ಈ ವಿಷಯ ಈಗ ಬಯಲಿಗೆ ಬಾರದೆ ಅವಳು ನಮ್ಮನೆ ಸೊಸೆಯಾಗಿದ್ರೆ ರಾಮ, ಅದನ್ನು ಯೋಚನೆ ಮಾಡೋಕ್ಕೂ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ. ಇನ್ನು ನನಗೆ ಅಣ್ಣ ಅನ್ನೋ ವ್ಯಾಮೋಹ ಕಳೆದು ಹೋಯಿತು. ಈ ಸಂಬಂಧನೇ ಬೇಡ ನಮಗೆ ಎಂದು ಕಟುವಾಗಿ ನುಡಿದ್ರು. ಮದುವೆಯ ಸಂಬಂಧ ಮುರಿದು ಬಿದ್ದ ವಿಷಯ ಕೇಳಿ ರಾಮಚಂದ್ರಯ್ಯ ಕಿಡಿಕಾಡಿದ್ರು. ಇಷ್ಟು ವರ್ಷದಿಂದ ನಮ್ಮ ಸಂಬಂಧ ಮಾಡ್ತೀವಿ ಅಂತ ನಂಬಿಸಿ ಈಗ ಬೇಡ ಅಂದರೆ ಸುಮ್ಮನೆ ಇರ್ತೀನ? ನಿಮ್ಮ ಎಲ್ಲರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಎಂದು ಕೂಗಾಡಿದ್ರು. ಹಾಗೆ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಮಗಳ ಹೆಸರಿಗೆ ನೀನೇ ಮಸಿ ಬಳಿದ ಹಾಗಾಗತ್ತೆ. ರಾಮು, ಯೋಚನೆ ಮಾಡು. ಸಾತ್ವಿಕ ಸ್ವಭಾವದ ಗಂಗಾಧರರಾಯರು ಅವರಿಗೆ ತಿಳಿ ಹೇಳಿದರು. ನನ್ನ ಮಗಳು ಸರಿಯಾಗಿಲ್ಲ ಅನ್ನೋಕೆ ನಿಮ್ಗೆ ಏನು ಆಧಾರವಿದೆ? ಯಾರೋ ಹೇಳಿದ ಮಾತು ಕೇಳಿ ನನ್ನ ಮಗಳ ಕೈ ಬಿಡ್ತೀನಿ ಅಂದರೆ ಹೇಗಯ್ಯ ಭರತ್? ಈಗಿನ ಕಾಲದ ಹುಡುಗಿಯರಿಗೆ ಜೊತೆಯಾಗಿ ಓಡಾಡೋದು, ಪಾರ್ಟಿಗಳಿಗೆ ಹೋಗೋದು ಕಾಮನ್ ಅಂತ ನಿಮಗೆ ಗೊತ್ತಿಲ್ವಾ? ಅಷ್ಟಕ್ಕೆ ನನ್ನ ಮಗಳು ಕೆಟ್ಟು ಹೋಗಿದ್ದಾಳೆ ಅಂತ ಹೇಗೆ ತೀರ್ಮಾನ ಮಾಡಿಬಿಟ್ಟೆ ಎಂದು ಭರತ್ನನ್ನು ತರಾಟೆಗೆ ತೆಗೆದುಕೊಂಡ್ರು. ಭರತ್ಗೆ ಕೋಪ ಹುಕ್ಕಿ ಬಂತು. ತೋಟದ ಮನೆಯಲ್ಲಿ ಅವರ ಮಗಳ ನಡತೆ ರಾರಾಜಿಸುತ್ತಿರುವಾಗ ತಮ್ಮದೇ ತಪ್ಪು ಎನ್ನುವಂತೆ ಸಮರ್ಥಿಸಿಕೊಳ್ಳುವ ಆತನ ಪ್ರವೃತ್ತಿಯ ಬಗ್ಗೆ ಬೇಸರವಾಯಿತು. ಆದರೆ ದೇವಯ್ಯನಿಗೆ ಕೊಟ್ಟ ಮಾತು ನೆನಪಾಗಿ ಅವನು ಹುಕ್ಕಿ ಬಂದ ಕೋಪ ನುಂಗ್ಕೊಂಡ. ನೋಡಿ ಮಾವ, ನಿಮ್ಮ ಮಗಳು ಹೀಗೆ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿರುತ್ತೆ. ಅವಳೇನು ತಪ್ಪು ಮಾಡಿಲ್ಲ ಅಂತ ನೀವು ಆಧಾರಗಳು ಸೃಷ್ಟಿ ಮಾಡಬಹುದು. ಆದರೆ ನನಗೆ ಮಾತ್ರ ಅವಳನ್ನು ಮದುವೆ ಆಗೋಕ್ಕೆ ಸಾಧ್ಯವಿಲ್ಲ. ಅವಳ ವಿಷಯದಲ್ಲಿ ನನ್ನ ಮನಸ್ಸು ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ನಮ್ಮ ತಾಯಿ ಅಣ್ಣ ಅನ್ನೋದು ಬಿಟ್ಟರೆ ನಮ್ಮಲ್ಲಿ ಇನ್ಯಾವ ಸಂಬಂಧನೂ ಬೇಡ. ಯಾವ ಸಂಬಂಧನೂ ಬೇಡ, ಹೋಗ್ತೀನಿ ಎಂದು ದುರ್ಧನ ತೆಗೆದುಕೊಂಡವನಂತೆ ಹೊರಟು ಹೋಗಿದ್ರು. ನಂತರ ತನಗೆ ಅಭಿರಾಮಿಯ ಜೊತೆ ಮದುವೆ ಗೊತ್ತಾಗಿದ್ದು ಅದನ್ನು ರಾಮಚಂದ್ರಯ್ಯ ಮುರಿದು ಹಾಕಲು ಯತ್ನಿಸುತ್ತಿದ್ದ ಎಲ್ಲ ಭರತನ ಕಣ್ಮುಂದೆ ಸುಳಿದವು. ಆ ದಿನವೇ ತಾನು ಅಭಿರಾಮಿಗೂ ಈ ವಿಷಯ ತಿಳಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈಗ ತಮಗ್ಯಾರಿಗೂ ಅರಿವಾಗದಂತೆ ಮತ್ತೆ ಮಾವ ಗುಟ್ಟಾಗಿ ಏನಾದರೊಂದು ತಂತ್ರ ಹೂಡಿ ಅಭಿರಾಮಿಯ ಮನಸ್ಸನ್ನು ತನ್ನ ವಿರುದ್ಧವಾಗಿ ಕೆಡಿಸಿರ್ಬೋದೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅಂದರೆ ನಿಮ್ಮ ಹತ್ರ ಬಾರದೇ ಇರೋ ಹಾಗೆ ಯಾವುದೋ ಕಣ್ಣಿಗೆ ಕಾಣದ ಗೋಡೆ ನನ್ನನ್ನು ತಡಿತಾ ಇದೆ. ಅಭಿರಾಮಿಯ ಮಾತುಗಳು ನೆನಪಾಯಿತು. ಹೌದು, ತನ್ನ ಬಗ್ಗೆ ಒಡಕು ಸುದ್ದಿ ಕೇಳಿ ಅವಳ ಮನಸ್ಸಿನಲ್ಲಿ ತುಮುಲ ಆರಂಭವಾಗಿರ್ಬೋದು. ಆ ಕಾರಣಕ್ಕೆ ಅವಳು ನನ್ನ ಪ್ರೇಮವನ್ನು ಸ್ವೀಕರಿಸಲು ಸಾಧ್ಯ ಆಗ್ತಾ ಇಲ್ಲ. ತಾಯಿ ಊಹೆ ಮಾಡಿದೆ ನಿಜವಿರಬಹುದೆಂದು ಅವನ ಮನಸ್ಸು ಅನುಮೋದಿಸಿತು. ಅವನು ತಟ್ಟನೆ ಟಿವಿ ಆಡಿಸಿ ಮಹಡಿ ಏರಿ ಬಂದಾಗ ಅಭಿರಾಮಿ ರೂಮಿನಲ್ಲಿ ಕಾಣಲಿಲ್ಲ. ಸುತ್ತಲೂ ಆರಿಸಿದಾಗ ಅವಳ ಬಾಲ್ಕನಿಯಲ್ಲಿ ಉಯ್ಯಾಲೆಯಲ್ಲಿ ಕುಳಿತು ಯಾವುದೋ ಮ್ಯಾಗಝಿನ್ ಓದುತ್ತಿದ್ದುದು ಕಂಡಿತು. ಭರತ್ ಅವಳ ಬಳಿಗೆ ಬಂದು, ಯಾಕಿನ್ನೂ ಮಲಗಿಲ್ಲ ನೀನು? ಅಭಿರಾಮಿ ಪುಸ್ತಕದಿಂದ ತಲೆ ಎತ್ತಿ ಮುದ್ದಾಗಿ ನಕ್ಕಳು. ತುಂಬ ಹೊತ್ತು ಮಲಗಿಬಿಟ್ಟಿದ್ನಲ್ಲ, ಈಗ ನಿದ್ದೆ ಬರ್ತಾ ಇಲ್ಲ. ನೀವು ಯಾಕಿನ್ನೂ ಮಲಗಿಲ್ಲ? ನನಗೂ ನಿದ್ದೆ ಬರ್ತಾ ಇಲ್ಲ ಅಭಿ ಎನ್ನುತ್ತಾ ಭರತ್ ಅವಳ ಪಕ್ಕ ಕುಳಿತು ಉಯ್ಯಾಲೆಯಂತೆ ಅವನ ಮನಸ್ಸು ತೂಗಾಡಿತು. ಕೊನೆಗೆ ಅವನು ಗಂಟಲು ಸರಿಪಡಿಸಿಕೊಂಡು, ನಾನೊಂದು ವಿಷಯ ಮಾತನಾಡಬೇಕು ಅಭಿ ಎಂದಾಗ ಅಭಿರಾಮಿ ತಲೆ ಎತ್ತದೆ ಮಾತನಾಡಿ ಎಂದ್ಲು. ನಾನು ಮದುವೆಯಾಗಬೇಕಾಗಿದ್ದ ಹುಡುಗಿ ವಿಷಯ. ಈ ಬಾರಿ ಅಭಿರಾಮಿ ತಲೆ ಎತ್ತಿ ಅವನತ್ತ ನೋಡಿದ್ಲು. ಅವಳ ಕೈಯಲ್ಲಿದ್ದ ಪುಸ್ತಕ ತಾನಾಗಿಯೇ ಕೈ ಜಾರಿ ಬಿತ್ತು. ನಾನು ನನ್ನ ಸೋದರ ಮಾವನ ಮಗಳನ್ನು ಮದುವೆ ಆಗಬೇಕು ಅಂತ ಮೊದಲಿನಿಂದ ನನ್ನ ತಂದೆ ತಾಯಿಗೆ ಇಷ್ಟ ಇತ್ತು. ಅವಳ ಹೆಸರು ವೈಭವಿ. ಹೆಸರಿಗೆ ತಕ್ಕ ಹಾಗೆ ಅವಳನ್ನು ನಮ್ಮ ಸೋದರ ಮಾವ ಬೆಳೆಸಿದ್ರು. ದೊಡ್ಡ ಕಾಂಟ್ರಾಕ್ಟರ್ ಅವರು. ತಾಯಿ ಇಲ್ಲದ ಕೊರತೆ ಬಿಟ್ಟರೆ ಮಗಳಿಗೆ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಅವಳು ನನ್ನ ಹೆಂಡತಿ ಆಗೋಳು ಅಂತ ಗೊತ್ತಿದ್ರೂ
ನಾನು ಯಾವತ್ತೂ ಅವಳಿಗೆ ಸ್ಪಂದಿಸಿಲ್ಲ ಅಭಿ. ಯಾಕೆಂದರೆ ಅವಳ ಸ್ವಭಾವ ನನಗೆ ಸರಿ ಹೋಗ್ತಿರಲಿಲ್ಲ. ಸ್ವಾತಂತ್ರ್ಯಕ್ಕೂ ಸ್ವಚ್ಛಂದತೆಗೂ ಮಧ್ಯ ಒಂದು ಗೆರೆ ಎಳಿಬೇಕು ಅನ್ನೋದನ್ನು ಅವಳ ಜೀವನದಲ್ಲಿ ಪಾಲಿಸಲಿಲ್ಲ. ಆ ವಿಷಯ ಬೆಳಕಿಗೆ ಬರೋ ಹಾಗೆ ಮಾಡಿದವನು ದೇವಯ್ಯ. ಭರತ್ ಹೇಳಿದಂತೆ ಅಭಿರಾಮಿ ಮಧ್ಯದಲ್ಲೇ ಬಾಯಿ ಹಾಕಿ, ದೇವಯ್ಯ ಯಾರು ಎಂದು ಪ್ರಶ್ನಿಸಿದ್ಲು. ನಮ್ಮ ಸೋದರ ಮಾವನ ತೋಟದ ಮನೆ ಆಳು ಅಂತ ಹೇಳೋಕ್ಕೆ ನನಗೆ ಮನಸ್ಸು ಬರಲ್ಲ. ಮನುಷ್ಯ ನಂಬಿಕಸ್ಥನಾಗಿರೋದ್ರಿಂದ ನಮ್ಮ ಸೋದರ ಮಾವ 20 ವರ್ಷದಿಂದ ಅವನ್ನ ಕೆಲಸಕ್ಕಿಟ್ಕೊಂಡಿದ್ದಾರೆ. ಹೋ, ಹೇಗಿದ್ದಾನೆ ನೋಡೋಕೆ? ಈಗ 60-65 ವಯಸ್ಸಿರ್ಬೋದು. ಒಂಥರ ವಿಚಿತ್ರ ವ್ಯಕ್ತಿ. ಒಂಟಿಯಾಗಿರೋಕೆ ಇಷ್ಟಪಡ್ತಾನೆ. ಯಾವ ದೇವರಿಗೂ ಪೂಜೆನೇ ಮಾಡಲ್ಲ. ದೇವರು ನನ್ನ ಪಾಲಿಗೆ ಇಲ್ಲ ಅಂದ್ಬಿಡ್ತಾನೆ. ಆದರೆ ಮನಸ್ಸು ಮಾತ್ರ ತುಂಬ ಒಳ್ಳೆಯದು. ನನ್ನ ಸೋದರ ಮಾವನ ಮಗಳ ವಿಷಯ ಅವನು ಹೇಳದೇ ಇದ್ದಿದ್ರೆ ನಾನು ಅವಳನ್ನೇ ಮದುವೆಯಾಗಿ ಜೀವನ ಪೂರ್ತಿ ಕೊರಗು ಹಚ್ಕೊಂಡು ಒದ್ದಾಡಬೇಕಿತ್ತು. ಒಂದು ವಿಧದಲ್ಲಿ ನಾನು ನಿನ್ನನ್ನು ಮದುವೆಯಾಗೋಕ್ಕೆ ಕಾರಣ ಅವನೇ. ನಮ್ಮ ಮದುವೆಗೆ ಬಂದಿದ್ನ? ಭರತ್ ತುಟಿ ಕೊಂಕಿಸಿ ನಕಾರಾತ್ಮಕವಾಗಿ ತಲೆ ಆಡಿಸಿದ. ಇಲ್ಲ, ಅವನಿಗೆ ಗುಂಪು ಗಲಾಟೆ ಅಂದರೆ ಆಗಲ್ಲ. ಅದಕ್ಕೂ ಮುಖ್ಯವಾಗಿ ಅವನು ತೋಟದ ಮನೆ ಬಿಟ್ಟು ನಮ್ಮ ಮಾವನ ತಪ್ಪಿಸಿ ನಮ್ಮ ಮದುವೆಗೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ನಿನ್ನನ್ನೊಂದ್ಸಲ ಅವನು ನೋಡಬೇಕು ಅಭಿ. ನಿನ್ನಂಥ ಹುಡುಗಿನ ಮದುವೆ ಆಗಿದ್ದೀನಿ ಅಂತ ಗೊತ್ತಾದರೆ ಅವನಿಗೆ ತುಂಬ ಸಂತೋಷ ಆಗತ್ತೆ. ಅಭಿರಾಮಿ ಮಾತನಾಡದೆ ಸುಮ್ಮನಿದ್ಲು. ಭರತ್ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ಈ ವಿಷಯ ನಿಮ್ಮ ಡ್ಯಾಡಿ ಮಮ್ಮಿಗೆ ಗೊತ್ತಿದೆ ಅಭಿ. ಮದುವೆಗೆ ಮುಂಚೆನೇ ನಾವು ಹೇಳಿದ್ವಿ, ಆದರೆ ನಿನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಅಂತ ಮಮ್ಮಿ ಡ್ಯಾಡಿ ನನ್ನನ್ನು ತಡೆದ್ಬಿಟ್ರು. ಬಹುಶಃ ಈ ವಿಷಯ ಬೇರೆ ಯಾರೋ ನಿನಗೆ ಹೇಳಿರ್ತಾರೋ ಸಾಧ್ಯತೆ ಇದೆ ಅನ್ಕೊತೀನಿ. ಈ ಕಾರಣಕ್ಕೆ ನಿನಗೆ ನನ್ನ ಜೊತೆ ಕ್ಲೋಸ್ ಆಗಿರೋಕ್ಕಾಗ್ತಾ ಇಲ್ವೇನೋ ಎನ್ನುತ್ತಿದ್ದಂತೆ ಅಭಿರಾಮಿ ಆಶ್ಚರ್ಯದಿಂದ ಅವನತ್ತ ನೋಡಿದ್ಲು. ಇಲ್ಲ ಭರತ್, ಈ ವಿಷಯ ಇವತ್ತು ಮೊದಲೇ ಸಲ ನಾನು ನಿಮ್ಮ ಬಾಯಿಂದ ಕೇಳ್ತಾ ಇರೋದು. ಬೇರೆ ಯಾರಾದರೂ ಇದನ್ನು ನನಗೆ ಹೇಳಿದರೂ ನಿಮ್ಮ ಬಗ್ಗೆ ಬೇಜಾರು ಮಾಡಿಕೊಂಡು ದೂರ ಹೋಗೋಕ್ಕೆ ಕಾರಣವೇ ಇಲ್ಲ. ಯಾಕೆಂದರೆ ನೀವೇನು ತಪ್ಪು ಮಾಡಿಲ್ವಲ್ಲ. ಮುಂಚೆನೇ ಹುಡುಗಿಯರ ಜೊತೆ ಚೆಲ್ಲಾಟ ಆಡಿ ಮದುವೆ ಆದಮೇಲೆ ಹೆಂಡತಿಯರ ಮುಂದೆ ಶ್ರೀರಾಮಚಂದ್ರನ ತರಹ ಪೋಸ್ ಕೊಡೋ ಗಂಡಂದಿರು ಇರ್ತಾರೆ. ಅಂಥದ್ರಲ್ಲಿ ನಿಮ್ಮ ಸೋದರ ಮಾವನ ಮಗಳ ಜೊತೆ ಮದುವೆ ನಿಶ್ಚಯವಾಗಿ ಆಮೇಲೆ ಅದು ಕ್ಯಾನ್ಸಲ್ ಆದ ವಿಷಯ ಯಾವ ಮಹಾ. ಅದೆಲ್ಲ ನಮ್ಮಿಬ್ಬರ ಪ್ರೀತಿಗೆ ಅಡ್ಡಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ನಮ್ಮಿಬ್ಬರ ಪ್ರೀತಿಗೆ ಅಡ್ಡಿ ಬರೋದದು ಯಾವುದು? ಅದನ್ನಾದರೂ ಹೇಳು ಅಭಿ. ಅಭಿರಾಮಿ ತಕ್ಷಣ ಮಾತನಾಡಲಿಲ್ಲ. ಆಕಾಶದಲ್ಲಿ ಮಿನುಗುತ್ತಿರುವ ನಕ್ಷತ್ರಗಳನ್ನೇ ನೋಡುತ್ತಾ, ನನಗೂ ಗೊತ್ತಿಲ್ಲ ಭರತ್, ನಾನು ನಿಮಗೆ ತಕ್ಕ ಹೆಂಡತಿಯಾಗಿ ವರ್ತಿಸಿಲ್ಲ ಅನ್ನೋ ಚಿಂತೆ ನನ್ನನ್ನು ಕಾಡ್ತಾ ಇದೆ. ನನ್ನ ಮನಸ್ಸು ನಿಮಗೆ ಹತ್ತಿರವಾಗಿದ್ದರೂ ನಿಮ್ಮ ಜೊತೆ ಜೀವನ ಹಂಚ್ಕೊಳ್ಳೋಕ್ಕೆ ಯಾಕೋ ಹಿಂಜರಿತಾ ಇದ್ದೀನಿ. ಮಮ್ಮಿ ಡ್ಯಾಡಿ ನನ್ನನ್ನು ಮುಚ್ಚಿಟ್ಟು ಬೆಳೆಸಿರೋದ್ರಿಂದ ನನಗೆ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ತೋರ್ತಾ ಇದೆ. ಅದನ್ನು ಬಿಟ್ಟರೆ ನನ್ನ ನಡವಳಿಕೆ ನನಗೆ ಬೇರೆ ಯಾವ ಕಾರಣನೂ ತೋರಿಸ್ತಿಲ್ಲ ಎಂದು ಮೆಲ್ಲಗೆ ಹೇಳಿದ್ಲು. ಆದರೆ ಎಷ್ಟು ದಿನ ನಾವು ಈ ರೀತಿ ಇರೋಕ್ಕೆ ಸಾಧ್ಯ ಅಭಿ? ನಮ್ಮ ತಂದೆ ಅವರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಮಗ ಸೊಸೆ ಅನ್ಯೋನ್ಯವಾಗಿದ್ದಾರೆ ಅನ್ನೋ ನಂಬಿಕೆಯಿಂದ ನಿಶ್ಚಿಂತರಾಗಿಬಿಟ್ಟಿದ್ದಾರೆ. ಆದರೆ ನಮ್ಮ ತಾಯಿ ಹಾಗಲ್ಲ. ಕೆಲವು ಸೂಕ್ಷ್ಮಗಳು ಅವರಿಗೆ ಅರ್ಥ ಆಗಿದೆ. ನಾವಿಬ್ಬರು ಮಹಡಿ ಮೇಲೆ ಬೇರೆ ಬೇರೆ ಮಲಗ್ತಾ ಇದ್ದೀವಿ ಅನ್ನೋದನ್ನು ಅವರು ಗುರುತಿಸಿದ್ದಾರೆ. ಅಂಥ ಪ್ರಶ್ನೆಗಳಿಗೆ ನನಗೆಷ್ಟು ಕಷ್ಟ ಆಗಿರ್ಬೋದು? ನೀನೇ ಹೇಳು, ಭರತ್ ಹೇಳಿದಾಗ ಅಭಿರಾಮಿಯ ಮುಖ ಬೆಚ್ಚಗಾಯಿತು. ಬೇಕಾದರೆ ಅಮ್ಮನಿಗೆ ನಾನೇ ಹೇಳ್ತೀನಿ ಭರತ್, ನಿಮ್ಮಿಂದ ತಪ್ಪಿಲ್ಲ, ನಿಮ್ಮಿಂದ ದೂರ ಇರೋದು ನಾನೇ ಅಂತ. ಈ ಮಾತು ನಿನ್ನ ಬಾಯಲ್ಲಿ ಕೇಳಿದರೆ ಅಮ್ಮನಿಗೆ ಇನ್ನೂ ಶಾಕ್ ಆಗುತ್ತವೆ. ತಪ್ಪು ಮಗನದೋ ಅಥವಾ ಸೊಸೆಯದೋ ಅನ್ನೋದು ಮುಖ್ಯ ಅಲ್ಲ. ಪರಿಸ್ಥಿತಿ ಹೇಗಿದ್ರೂ ನಾವು ಒಬ್ಬರಿಗೊಬ್ಬರು ಹೊಂದ್ಕೊಂಡಿರಬೇಕು ಅಂತ ತಾಯಿ ಆದವಳು ಬಯಸ್ತಾಳೆ. ನಾವಿಬ್ಬರು ಬೇರೆ ಮಲಗ್ತಾ ಇರೋದು ಅವಳ ಮನಸ್ಸಿಗೆ ತುಂಬ ನೋವಾಗಿದೆ. ಇದಕ್ಕೆ ಏನಾದರೂ ಸೊಲ್ಯೂಷನ್ ಹುಡುಕ್ಲೇಬೇಕಲ್ವಾ? ಅವನ ಮಾತು ಕೇಳಿ ಅಭಿರಾಮಿಯ ಮುಖ ವಿವರಣಗೊಂಡಿತು. ಅಂದರೆ ಭರತ್ ನನ್ನನ್ನು ಬಿಟ್ಬಿಡಬೇಕು ಅಂತ? ಥಟ್ಟನೆ ಅವಳ ಭುಜ ಹಿಡ್ಕೊಂಡು, ವಾಟ್ ನಾನ್ಸೆನ್ಸ್, ಏನೇನೋ ಮಾತನಾಡಬೇಡ ಎಂದಾಗ ಅವನ ಹಿಡಿತದ ಕಲಿಕಿಗೆ ಅವಳ ಕಣ್ಣಂಚಿನಲ್ಲಿ
ಮೂಡಿದ ಹನಿ ಅವನ ಅಂಗೈ ಮೇಲೆ ಬಿತ್ತು. ಅವನು ತಕ್ಷಣ ಅವಳ ಮುಖವನ್ನು ತನ್ನ ಎದೆಯಲ್ಲಿ ಅವಚಿಕೊಂಡು, ನಿನ್ನ ಭಾವನೆಗಳೇನು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅಭಿ, ಆದರೆ ನನಗೆ ಮಾತ್ರ ನೀನು ಬೇಕು. ನೀನನ್ನು ಬಿಟ್ಟಿರೋಕೆ ನನಗಾಗಲ್ಲ. ನೀನು ನನಗೆ ಬೇಕೇ ಬೇಕು. ಅವನ ಹೃದಯದ ಪ್ರತಿಯೊಂದು ಬಡಿತವು ತನಗಾಗಿ ಮಿಡಿಯುತ್ತಿದೆ ಎನಿಸಿತು. ಅಭಿರಾಮಿಗೆ ಅವನ ಬಾಹುಗಳಲ್ಲಿ ಕರಗಿ ಅವನಲ್ಲಿ ಒಂದಾಗಿ ಬಿಡಬೇಕೆಂಬ ಆಸೆ ಅವಳ ನರನಾಡಿಗಳಲ್ಲಿ ಹುಕ್ಕಿ ಹರಿಯಿತು. ಅವಳ ದೇಹದ ಕಾವಿನಿಂದಲೇ ಅವಳ ಹೃದಯದ ಭಾಷೆ ಅರ್ಥ ಮಾಡಿಕೊಂಡ ಭರತ್ ಅವಳ ಸುತ್ತಲೂ ತೋಳುಗಳನ್ನು ಬಿಗಿ ಮಾಡಿ ಅವಳ ಮುಖವನ್ನು ಹಿಂಡಿದ. ಐ ಲವ್ ಯು ಅಭಿ, ಐ ವಾಂಟ್ ಯು ಎಂದು ಅವಳ ತುಟಿಗಳಿಗೆ ತುಟಿ ಸೇರಿಸಿದಾಗ ಅಭಿರಾಮಿ ಇಹಲೋಕವನ್ನೇ ಮರೆತಳು. ಒಂದು ಕ್ಷಣ ಮಾತ್ರ. ಭರತ್ ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ಇನ್ನೂ ಹತ್ತಿರ ಎಳೆದುಕೊಂಡಾಗ ಅಭಿರಾಮಿ ಬೆಚ್ಚಿ ಎಚ್ಚೆತ್ತಳು. ಯಾವುದು ಸಪ್ತ ನೆನಪೊಂದು ಅವಳನ್ನು ಬಡಿದೆಬ್ಬಿಸಿದಾಗ ಅವಳು ಅವನಿಂದ ಬಿಡಿಸಿಕೊಂಡು ದೂರ ಸರಿದಳು. ಬಾಯಾರಿದವನು ಕೈಗೆ ನೀರು ಕೊಟ್ಟು ಅದನ್ನು ತುಟಿಗಿಟ್ಟುಕೊಳ್ಳುವಲ್ಲೂ ಮುನ್ನವೇ ಅವನ ಕೈಯಿಂದ ಕಿತ್ಕೊಂಡಂತಾಗಿ ಭರತ್ ತತ್ತರಿಸಿ ಹೋದ. ಅವನ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ನಿರಾಸೆ, ನೋವಿನ ಛಾಯೆ ಕಂಡು ಅಭಿರಾಮಿಗೆ ಹೃದಯ ದ್ರಾವಿಸಿ ಹೋಯಿತು. ನನಗ್ಯಾಕೆ ಹೀಗಾಗ್ತಾ ಇದೆ ಭರತ್, ಓ ಮೈ ಗಾಡ್ ಎನ್ನುತ್ತಾ ಮುಖ ಮುಚ್ಚಿಕೊಂಡು ಅಳತೊಡಗದ್ಲು. ಅವನ ನಿರಾಸೆ, ಆವೇಶವೆಲ್ಲ ಒಂದೇ ಬಾರಿ ಇಳಿದೋಯ್ತು. ಹೃದಯದ ತುಂಬ ಅವನಿಗೆ ಇದ್ದಿದ್ದು ಅನುರಾಗ, ಅನುಕಂಪ. ಅಭಿರಾಮಿ ಕಂಬನಿಸುತ್ತಾ ಮುಖವನ್ನೆತ್ತಿ, ಸಾರಿ ಭರತ್, ಪ್ರತಿ ಸಲವೂ ನಿಮಗೆ ನೋವು ಕೊಡ್ತಾ ಇದ್ದೀನಿ, ನಿರಾಸೆ ಮಾಡ್ತಾ ಇದ್ದೀನಿ. ನಿಮಗೆ ಸರಿಯಾದ ಹೆಂಡತಿಯಾಗೋಕ್ಕೆ ಸಾಧ್ಯವಾಗ್ತಿಲ್ಲ. ನಿಮಗೆ ಸರಿಯಾದ ಹೆಂಡತಿಯಾಗೋಕ್ಕೆ ಸಾಧ್ಯವಾಗಿಲ್ಲ. ನಿಮ್ಮನ್ನು ಬಿಟ್ಟು ಬದುಕೋದನ್ನು ನನ್ನಿಂದ ಸಹಿಸೋಕ್ಕಾಗ್ತಿಲ್ಲ. ನನ್ನ ಸಂದಿಗ್ಧದ ಸವಾಲಾಗಿ ನೀವು ಶಿಕ್ಷೆ ಅನುಭವಿಸೋ ಹಾಗಾಗಿದೆ ಎಂದಾಗ ಭರತ್ ಅವಳ ಬಳಿ ಬಂದು ತಲೆ ಕೂದಲು ನೆವರಿಸಿದ. ಬೇಡ ಅಭಿ, ಪ್ಲೀಸ್ ಅಳ್ಬೇಡ. ನೀನು ಸರಿ ಹೋಗ್ತೀಯ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಯ ಮೇಲೆ ನಾನು ನಿನಗೋಸ್ಕರ ಕಾಯ್ತೀನಿ. ಆದರೆ ಯಾವ ಕಾರಣಕ್ಕೂ ನಾನು ನಿನ್ನನ್ನು ದೂರ ಮಾಡಿಕೊಡೋಕ್ಕಾಗಲ್ಲ. ಇದಲ್ಲವೇ ಪ್ರಾಮಾಣಿಕ ಪ್ರೀತಿ? ನಿಜವಾದ ಪ್ರೀತಿಗೆ ಸೋಲಿಲ್ಲ ಅಂತಾರೆ. ಆದರೆ ತಮ್ಮ ವಿಷಯದಲ್ಲಿ ಈ ಮಾತು ಸುಳ್ಳಾಗ್ತಿದೆಯೇ? ರೂಮಿನಲ್ಲಿ ಒಬ್ಬಳೆ ಮಲಗಿದ್ದ ಅಭಿರಾಮಿ ಯೋಚನೆಗಳಿಂದ ಹಣ್ಣಾದ್ಲು. ಅವಳಿಗಾಗಿ ಕಾಯುವ ತಾಳ್ಮೆ ಏನೋ ಭರತನಿಗಿದ್ದಿದ್ದು ನಿಜ. ಆದರೆ ಅವಳು ಸರಿ ಹೋಗೋದು ಯಾವಾಗ? ಅವಳ ವರ್ತನೆಗೆ ಹಿನ್ನೆಲೆಯೇ ತಿಳಿಯದಿದ್ದರೆ ಅದಕ್ಕೆ ಪರಿಹಾರ ಹುಡುಕೋದಾದರೂ ಹೇಗೆ ಎಂದು ಭರತ್ ಕೂಡ ನಿದ್ದೆ ಇಲ್ಲದೆ ಹೊರಳಾಡುತ್ತಿದ್ದ. ಆ ಸಂದಿಗ್ಧ ಪರಿಸ್ಥಿತಿ ಯಾವ ರೀತಿ ತಿರುವು ಪಡೆದು ಕೊನೆಗೊಳ್ಳುವುದು ಎಂಬುದು ಇಬ್ಬರ ಊಹೆಗೂ ನಿಲುಕದ ವಿಷಯವಾಗಿತ್ತು. ಯಾವುದೇ ಬದಲಾವಣೆ ಇಲ್ಲದೆ ದಿನಗಳು ಸರಿಯುತ್ತಿದ್ದವು. ಮೂರ್ತಿಗಳು ಹಾಗೂ ರೇಣುಕಾ ಆಗಾಗ ಫೋನ್ ಮಾಡಿ ಮಗಳೊಡನೆ ಮಾತನಾಡಿ ಯೋಗಕ್ಷೇಮ ವಿಚಾರಿಸ್ಕೊಳ್ತಿದ್ರು. ಮೂರ್ತಿಗಳಿಗೆ ಒಮ್ಮೆ ಬೆಂಗಳೂರಿಗೆ ಹೋಗಿ ಅಭಿರಾಮಿಯನ್ನು ನೋಡ್ಕೊಂಡು ಬರಬೇಕೆಂಬ ತವಕ. ಆದರೆ ರೇಣುಕಾ ಅವರನ್ನು ತಡೆದು, ಅಭಿ ಇದೀಗ ತಾನೇ ಆ ಮನೆಗೆ ಹೊಂದ್ಕೊಳ್ತಾ ಇರ್ತಾಳೆ. ನಾವು ಹೋದರೆ ಅವಳ ಮನಸ್ಸು ನಮ್ಮ ಕಡೆ ಎಳೆಯುತ್ತದೆ. ಇನ್ನು ಸ್ವಲ್ಪ ದಿನ ಕಳೀಲಿ, ಆಮೇಲೆ ನಿಧಾನವಾಗಿ ಹೋಗ್ಬರೋಣ ಎಂದಾಗ ಅವರಿಗೂ ಪತ್ನಿಯ ಮಾತು ಸರಿ ಎಂದು ತೋರಿತು. ಇಂದಿರಮ್ಮನಿಗೆ ಮಗ ಸೊಸೆಯ ವಿಷಯದಲ್ಲಿ ಈಗೀಗ ಸಮಾಧಾನವಾಗ್ತಿತ್ತು. ಅದಕ್ಕೆ ಮುಖ್ಯ ಕಾರಣ ಭರತ್. ಅವನು ಒಮ್ಮೆ ಅಭಿರಾಮಿಯನ್ನು ಉದ್ದೇಶಿಸಿ, ಅಭಿ, ನಿಮ್ಮಿಬ್ಬರ ಸಮಸ್ಯೆಗಳೇನೂ ಇರಲಿ, ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಾಗೋದು ನನಗಿಷ್ಟವಿಲ್ಲ. ವೃತ ನಮ್ಮ ಬಗ್ಗೆ ಅವರು ಚಿಂತೆ ಹಚ್ಕೊಳ್ಳೋದು ಬೇಡ. ನಾವಿಬ್ಬರು ಬೇರೆ ಬೇರೆ ರೂಮ್ನಲ್ಲಿ ಮಲಗೋದು ಮುಂದುವರೆಸಿದ್ರೆ ಅಮ್ಮನಿಗೆ ಮತ್ತೆ ಅನುಮಾನ ಶುರುವಾಗುತ್ತೆ. ಅಂದಿದ್ರೆ ಇನ್ಮೇಲೆ ನನ್ನ ರೂಮ್ನಲ್ಲೇ ಮಲ್ಕೋ ಅಂತ ಪ್ರಾಮಿಸ್ ಮಾಡ್ತೀನಿ ಎಂದು ಹೇಳಿದಾಗಿನಿಂದ ಅಭಿರಾಮಿ ಅವನೊಡನೆ ಒಂದೇ ರೂಮ್ನಲ್ಲಿ ಮಲಗ್ತಿದ್ಲು. ಅವನು ಒಂದು ಮಂಚದ ತುದಿಯಲ್ಲಾದರೆ ಇವಳು ಇನ್ನೊಂದು ಮಂಚದ ತುದಿಯಲ್ಲಿ ಮಲಗುತ್ತಿದ್ರು. ನಿದ್ರೆ ಬರುವ ತನಕ ಭರತ್ ರೂಮಿನಲ್ಲಿರುವ ಟಿವಿಯನ್ನು ಮಲಗಿದ್ದಿದ್ದಲ್ಲೇ ನೋಡುತ್ತಾ ಕಾಲ ಕಳೆಯುತ್ತಿದ್ದ. ಅಭಿರಾಮಿ ಯಾವುದಾದರೂ ಪುಸ್ತಕ ಹಿಡಿದು ಅಡಗುತ್ತಿದ್ಲು. ಇಬ್ಬರಿಗೂ ನಿದ್ರೆ ಬರುತ್ತಿದ್ದಂತೆ ಗುಡ್ ನೈಟ್ ಎಂದು ಹೇಳಿಕೊಂಡು ಮಲಗ್ತಿದ್ರು. ಭರತ್ ಉದ್ದೇಶಪೂರ್ವಕವಾಗಿ ಅಭಿರಾಮಿಯನ್ನು ಮಾತಿಗೆಳೆಯುತ್ತಿರಲಿಲ್ಲ. ಅವಳ ಮಾತುಕತೆ, ನಗು ಅವನನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿತ್ತು. ಅವಳೊಡನೆ ಮಾತಿಗೆ ಸಿಲುಕಿ ಹತ್ತಿರ ಹೋದರೆ ಮತ್ತೆ ತನ್ನ ಸಂಯಮವೆಲ್ಲಿ ಕಳೆದುಕೊಂಡ್ಬಿಡ್ತೇನೋ ಎಂದು ಹಿಂಜರಿಯುತ್ತಿದ್ದ. ಅವಳನ್ನು ಒಲಿಸಿಕೊಳ್ಳಲು
ಪ್ರಯತ್ನಿಸಿ ನಂತರ ಹತಾಶೆ ಅನುಭವಿಸೋದಕ್ಕಿಂತ ಅವಳಿಂದ ದೂರ ಉಳಿಯೋದೇ ತನ್ನ ಪಾಲಿಗೆ ಕ್ಷೇಮ ಎಂದು ನಿರ್ಧರಿಸುವ ಮಟ್ಟಿಗೆ ಅವನು ಮನಸ್ಸು ರೋಸ್ ಹೋಗಿತ್ತು. ಇಂದಿರಮ್ಮ ಒಂದೆರಡು ಬಾರಿ ಮಗನ ಬಳಿ ಸೂಕ್ಷ್ಮವಾಗಿ ಅಭಿನ ವಿಚಾರಿಸ್ತೀಯಾ, ಏನು ಹೇಳಿದ್ಲು, ನಿನ್ನ ಜೊತೆ ಹೇಗಿದ್ದಾಳೆ ಈಗ ಎಂದು ಪ್ರಶ್ನಿಸಿದಾಗ ಅವನು ನಿರಾಳವಾಗಿ ನಕ್ಕು, ನೀನೇನು ಯೋಚನೆ ಮಾಡಬೇಡಮ್ಮ, ನಾವು ಚೆನ್ನಾಗಿದ್ದೀವಿ ಎನ್ನುತ್ತಿದ್ದ. ಸೊಸೆಯ ಮನಸ್ಸನ್ನು ಅರಿಯುವ ಸಲುವಾಗಿ ಅವರು, ನಮ್ಮ ಭರತ್ ನಿನಗೆ ಹೊಂದ್ಕೊಂಡಿದ್ದಾನ, ನಿನ್ನನ್ನು ಚೆನ್ನಾಗಿ ನೋಡ್ಕೊತಾನ ಎಂದು ಕೇಳಿದಾಗ ಅಭಿರಾಮಿಯ ಮುಖದಲ್ಲಿ ಪ್ರಶ್ನಾರ್ಥಕ ಛಾಯೆ ಮೂಡಿತು. ತನ್ನ ಆಳ ಪರೀಕ್ಷಿಸಲು ಈ ರೀತಿ ಕೆದಕುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳದಷ್ಟು ಅವಳು ಅಮಾಯಕಳಾಗಿರಲಿಲ್ಲ. ಹೀಗೆಂದು ಅತ್ತೆಯ ಮುಂದೆ ಸುಳ್ಳು ಹೇಳೋದಕ್ಕೆ ಅವಳಿಗೆ ಮನಸ್ಸು ಬರಲಿಲ್ಲ. ಭರತ್ ತುಂಬ ಒಳ್ಳೆಯವರು ಅಮ್ಮ ಎಂದಷ್ಟೇ ಉತ್ತರಿಸಿದ್ಲು. ಮಗ ಸೊಸೆಯ ಸಂಬಂಧ ಸರಿ ಹೋಗಿದೆ ಎಂದು ತಿಳ್ಕೊಂಡು ಇಂದಿರಮ್ಮ ಸಮಾಧಾನಗೊಂಡ್ರು. ಆಗಾಗ ಭರತ್ ಅಭಿರಾಮಿಯ ಎದುರಿಗೆ ಇಂದಿರಮ್ಮ, ಆದಷ್ಟು ಬೇಗ ಮೊಮ್ಮಗುನ ಆಟ ಆಡಿಸೋ ಅವಕಾಶ ಕೊಟ್ಬಿಡಿ ಎಂದು ಪರೋಕ್ಷವಾಗಿ ತಮ್ಮ ಆಸೆಯನ್ನು ಸೂಚಿಸುತ್ತಿದ್ದರು. ಭರತ್ ಸುಮ್ಮನೆ ನಗು ಬೀರ್ತಿದ್ದ. ಆದರೆ ಅಭಿರಾಮಿಗೆ ತಪ್ಪಿತಸ್ಥ ಮನೋಭಾವದಿಂದ ಮನಸ್ಸು ಮುದುಡಿ ಹೋಗ್ತಿತ್ತು. ಏನೋ ನೆಪ ಹೇಳಿ ಅಲ್ಲಿಂದ ಎದ್ದು ಹೋಗ್ತಿದ್ಲು. ಇತ್ತೀಚೆಗೆ ಭರತ್ ಮನೆಗೆ ಬರೋದು ತಡವಾಗ್ತಿತ್ತು. ಬೇಗ ಮನೆಗೆ ಬರುವ ಅಗತ್ಯವೇನಿದೆ ಎಂದು ಬೇಸರ ಅವನ ಮನಸ್ಸಿನ ಮೂಲೆಯಲ್ಲಿ ಇದ್ದದ್ದು ನಿಜ. ಆದರೆ ಅದಕ್ಕಿಂತ ಹೆಚ್ಚಾಗಿ ಪ್ರಾಜೆಕ್ಟ್ ಕೆಲಸಗಳ ಒತ್ತಡವಿದ್ದರಿಂದ ಆಫೀಸ್ನಲ್ಲೇ ಜಾಸ್ತಿ ಕಾಲ ಕಳೆಯೋದು ಅನಿವಾರ್ಯವಾಗಿತ್ತು. ಒಮ್ಮೆ ಆಫೀಸಿನ ಟೀ ಬ್ರೇಕ್ ಸಮಯದಲ್ಲಿ ಸಹೋದ್ಯೋಗಿಗಳು ಒಟ್ಟಿಗೆ ಕುಳಿತಾಗ ಶ್ರಮ ಎಂಬ ಇಂಜಿನಿಯರ್ ಯಾವುದೋ ಮಾತಿಗೆ ಬಂದು, ಮನೆಯಲ್ಲಿ ಒಬ್ಬನೇ ಮಗನಾಗಿ ಹುಟ್ಟಲೇಬಾರ್ದು ಕಣೋ, ನಮ್ಮ ಮನೆಯಲ್ಲಂತೂ ನಮ್ಮ ಅಮ್ಮನಿಗೂ ಹೆಂಡತಿಗೂ ಸದಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮನೆಗೆ ಹೋದರೆ ಜಗಳ, ನನಗಂತೂ ಬೇಜಾರಾಗೋಗಿದೆ. ಆ ಕಡೆ ಹೆಂಡತಿನ ಬಿಡೋಕ್ಕಾಗಲ್ಲ, ಈ ಕಡೆ ತಾಯಿಯನ್ನು ಬಿಡೋ ಹಾಗಿಲ್ಲ. ಅದ್ಯಾವುದು ಕನ್ನಡ ಪಿಕ್ಚರ್ ಬಂದಿತ್ತಲ್ಲ, ಥೇಟ್ ಹಾಗೇ ಆಗಿದೆ ನನ್ನ ಪರಿಸ್ಥಿತಿ ಎಂದಾಗ ಇನ್ನೊಬ್ಬ ಸಹೋದ್ಯೋಗಿ ಭರತ್ನತ್ತ ನೋಡಿದ. ಭರತ್ ಕೂಡ ಓನ್ಲಿ ಒನ್ ಸನ್ ಅಲ್ವಾ? ಅವನ ಎಕ್ಸ್ಪ್ರೆಷನ್ ಕೇಳು. ಭರತ್ ಟೀ ಕಪ್ ಕೈಗೆತ್ತಿಕೊಳ್ಳುತ್ತಾ, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಫಾರ್ ಮೀ. ನಮ್ಮಮ್ಮ ನನ್ನ ಹೆಂಡತಿ ಒಬ್ಬರಿಗೊಬ್ಬರು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಎಂದು ಉತ್ತರಿಸಿದ. ಆಗಿದ್ದ ಚಂದ್ರಶೇಖರ್ ಮಧ್ಯ ಬಾಯಿ ಹಾಕಿ, ನಮ್ಮ ಮನೆಯಲ್ಲೂ ನಮ್ಮ ಅತ್ತಿಗೇನೂ ನನ್ನ ಹೆಂಡತಿಗೂ ತುಂಬ ಜಗಳ ಆಗ್ತಿತ್ತಪ್ಪ. ಹೆಂಗಸರು ಒಟ್ಟಿಗೆ ಇರೋ ಕಡೆ ಈ ಪ್ರಾಬ್ಲಮ್ ಇದ್ದದ್ದೇ. ಕೊನೆಗೆ ನಾನು ನನ್ನ ಹೆಂಡತಿ ಇಬ್ಬರು ಫ್ಯಾಮಿಲಿ ಕೌನ್ಸಿಲರ್ ಹತ್ರ ಹೋಗಿದ್ವಿ. ಅವರ ಅಡ್ವೈಸ್ ಪ್ರಕಾರ ನಡ್ಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಈಗ ಎಲ್ಲ ಸರಿ ಹೋಗಿದೆ ಎಂದಾಗ ಸುಧೀರ್ ಆಸಕ್ತಿಯಿಂದ, ಯಾರ ಹತ್ರ ಕನ್ಸಲ್ಟ್ ಮಾಡಿದೆ ಎಂದು ವಿಚಾರಿಸ್ಕೊಂಡ. ಹೆವೆಲ್ ರೋಡ್ನಲ್ಲಿ ವಸುಂಧರಾ ಪಾಂಡೆ ಅಂತ ಕೌನ್ಸಿಲರ್ ಆಗಿದ್ದಾರೆ. ಆಕೆ ತುಂಬ ಎಫಿಷಿಯೆಂಟ್ ಅಂತ ಕೇಳಿದ ಮೇಲೆ ನಾನು ಹೋಗಿದ್ದೆ. ಶಿ ರಿಯಲಿ ಹೆಲ್ಪ್ಡ್ ಹಸ್ ಕಣೋ. ಬೇಕಾದರೆ ನೀನು ಅವರ ಹತ್ರ ಕನ್ಸಲ್ಟ್ ಮಾಡು, ನಾನು ಅಡ್ರೆಸ್ ಕೊಡ್ತೀನಿ ಎನ್ನುತ್ತಿದ್ದಂತೆ ಟೀ ಕುಡಿತಿದ್ದ ಭರತ್ನ ಕೈಗಳು ತಟಸ್ಥಗೊಂಡವು. ಅವನು ವಸುಂಧರಾ ಪಾಂಡೆ ಅವರ ವಿಳಾಸವನ್ನು ಗಮನವಿಟ್ಟು ಕೇಳಿಸ್ಕೊಂಡ. ಭರತ್ ಸಂಜೆಯೇ ಮನೆಗೆ ಬಂದಾಗ ಅಭಿರಾಮಿ ಮಹಡಿಯ ಮೇಲೆ ಅವನ ಶರ್ಟ್ಗಳನ್ನು ಇಸ್ತ್ರಿ ಮಾಡ್ತಿದ್ಲು. ತಲೆ ಕೂದಲನ್ನು ಎತ್ತಿ ಕಟ್ಟಿ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿದ್ರಿಂದ ಅವಳ ಬಿಳುಪಾದ ಸೊಂಟ ಮತ್ತು ಕೊರಳಿನ ಭಾಗ ಎದ್ದು ಕಾಣುತ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.